ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 7ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 1 ನಮ್ಮ ಸುತ್ತಮುತ್ತಲಿನ ದೊಡ್ಡ ಸಂಖ್ಯೆಗಳು. ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 1, 2 ಮತ್ತು 3ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಮೊದಲನೆಯದಾಗಿ ಇಲ್ಲಿ ನೀವು ನೋಡಬಹುದು 1 ಲಕ್ಷ ವೈವಿಧ್ಯತೆಗಳು ಎಂದು ಕೊಟ್ಟಿದ್ದಾರೆ. ಈಶ್ವರಪ್ಪ ಕರ್ನಾಟಕದಲ್ಲಿನ ಒಂದು ಪಟ್ಟಣ ಚಿಂತಾಮಣಿಯಲ್ಲಿರುವ ಒಬ್ಬ ರೈತ. ಅವರು ತಮ್ಮ ಭತ್ತದ ಹೊಲಕ್ಕಾಗಿ ಬೀಜಗಳನ್ನು ಖರೀದಿಸಲು ನಿಯಮಿತವಾಗಿ ಮಾರುಕಟ್ಟೆಗೆ ಹೋಗುತ್ತಿರುತ್ತಾರೆ. ಹೀಗೆ ಒಮ್ಮೆ ಅವರು ಹೋದಾಗ ರಾಮಣ್ಣ ಮತ್ತು ಲಕ್ಷ್ಮಮ್ಮ ಅವರುಗಳ ಸಂಭಾಷಣೆಗಳನ್ನು ಕೇಳಿಸಿಕೊಂಡರು. ಇಲ್ಲಿ ರಾಮಣ್ಣ, ಲಕ್ಷ್ಮಮ್ಮ ಮತ್ತು ಈಶ್ವರಪ್ಪ ಅವರ ಸಂಭಾಷಣೆಯನ್ನು ಗಮನಿಸಿ. ಮೊದಲು ರಾಮಣ್ಣ ಹೇಳಿದರು ಎಂದು ಕೊಟ್ಟಿದ್ದಾರೆ. ಮೊದಲು, ನಮ್ಮ ದೇಶದಲ್ಲಿ ಸುಮಾರು 1 ಲಕ್ಷ ವಿಧದ ಅಕ್ಕಿ ಇತ್ತು. ರೈತರು ವಿವಿಧ ರೀತಿಯ ಬೀಜಗಳನ್ನು ಸಂರಕ್ಷಿಸಿ ಅವುಗಳನ್ನು ಭತ್ತ ಬೆಳೆಯಲು ಬಳಸುತ್ತಿದ್ದರು. ಈಗ ಕೆಲವು ವಿಧದ ಬೀಜಗಳಿವೆ ಹಾಗೂ ರೈತರು ಬೀಜಗಳನ್ನು ಕೊಳ್ಳಲು ಮಾರುಕಟ್ಟೆಗೆ ಬರಬೇಕಾಗಿದೆ. ಸಂಭಾಷಣೆಗಳನ್ನು ಓದಿಕೊಳ್ಳಿ. ಇಲ್ಲಿ ಸಂಭಾಷಣೆಯ ನಂತರ ಕೊನೆಯಲ್ಲಿ ಒಂದು ಪ್ರಶ್ನೆಯನ್ನು ಇಟ್ಟಿದ್ದಾರೆ. ಕೊನೆಯಲ್ಲಿ ಪ್ರಶ್ನೆಯನ್ನು ನೋಡಿ. ಈ ದೇಶದಲ್ಲಿ 1 ಲಕ್ಷದಷ್ಟು ಭತ್ತದ ವಿಧಗಳಿರುವ ಬಗ್ಗೆ ಇಷ್ಟುಗೆ ಆಶ್ಚರ್ಯವಾಯಿತು. 1 ಲಕ್ಷ. ಇದುವರೆಗೆ ನಾನು ಕೇವಲ 3 ವಿಧದ ರುಚಿಯನ್ನಷ್ಟೇ ನೋಡಿರುವೆ. ನಾವು ಪ್ರತಿದಿನ ಒಂದು ಹೊಸ ವಿಧದ ಅನ್ನವನ್ನು ಸೇವಿಸಿದರೆ ಎಲ್ಲ ವಿಧಗಳ ರುಚಿಯನ್ನು ನೋಡಲು ನಮ್ಮ ಜೀವಿತಾವಧಿಯ 100 ವರ್ಷಗಳಲ್ಲಿ ಸಾಧ್ಯವೇ? ನೀವೇನು ಆಲೋಚಿಸುವಿರಿ? ಊಹಿಸಿ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಪ್ರತಿ 1 ದಿನಕ್ಕೆ ನಾವು ಒಂದು ಅನ್ನದ ಒಂದು ವಿಧವನ್ನು ಸೇವಿಸಿದರೆ ಎಲ್ಲ ವಿಧಗಳ ರುಚಿಯನ್ನು ನಮ್ಮ ಜೀವಿತಾವಧಿಯ 100 ವರ್ಷಗಳಲ್ಲಿ ನಾವು ರುಚಿಯನ್ನು ನೋಡಲು ಸಾಧ್ಯವೇ ಎಂದು ಕಂಡುಹಿಡಿಯಬೇಕು. ಈಗ ನಾವು ಲೆಕ್ಕವನ್ನು ಬಿಡಿಸೋಣ. ಇಲ್ಲಿ 1 ಲಕ್ಷವು 6 ಅಂಕಿಯ ಅತಿ ಚಿಕ್ಕ ಸಂಖ್ಯೆಯಾಗಿದೆ. ಇಲ್ಲಿ ನಾವು 1 ಲಕ್ಷವನ್ನು ಬರೆದಿದ್ದೇವೆ. 1ರ ಮುಂದೆ 5 ಸೊನ್ನೆಯನ್ನು ಇರಿಸಿದಾಗ ನಾವು 1 ಲಕ್ಷವನ್ನು ಪಡೆಯುತ್ತೇವೆ. ಆದ್ದರಿಂದ 1 ಲಕ್ಷವು 6 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಎಂದು ಬರೆದುಕೊಳ್ಳಿ. ಆದ್ದರಿಂದ 100 ವರ್ಷ. ಈಗ ನಾವು 100 ವರ್ಷಗಳಲ್ಲಿ 1 ಲಕ್ಷ ವಿಧದ ಅಕ್ಕಿಯ ರುಚಿಯನ್ನು ನೋಡಬಹುದೇ ಎಂದು ಕಂಡುಹಿಡಿಯಬೇಕು. ಆದ್ದರಿಂದ 100 ವರ್ಷ ಈಕ್ವಲ್ಸ್ ಟು ಇಲ್ಲಿ 1 ವರ್ಷಕ್ಕೆ ಇರುವಂತಹ ದಿನಗಳನ್ನು ನಾವು ಮೊದಲು ಬರೆಯಬೇಕು. 1 ವರ್ಷಕ್ಕೆ 365 ದಿನಗಳಿವೆ. 365 ದಿನಗಳು ಗುಣಿಸು ಇಲ್ಲಿ 100 ವರ್ಷ ಎಂದು ಕೊಟ್ಟಿದ್ದಾರೆ. ಆದ್ದರಿಂದ ನಾವು 100 ವರ್ಷಕ್ಕೆ ಎಷ್ಟು ದಿನಗಳು ಎಂದು ಕಂಡುಹಿಡಿಯೋಣ. 365 ಗುಣಿಸು 100 ಎಂದು ಬರೆದಿದ್ದೇವೆ. 365 ನಾವು 100ರಿಂದ ಗುಣಿಸಿದಾಗ 365 ಗುಣಿಸು 1 365. 2 ಸೊನ್ನೆಗೆ 2 ಸೊನ್ನೆಯನ್ನು ಇಟ್ಟಿದ್ದೇವೆ. ಆದ್ದರಿಂದ 36,500 ದಿನಗಳಾಗಿವೆ. ಇಲ್ಲಿ ದಿನಕ್ಕೆ ಒಂದು ವಿಧದ ಅಕ್ಕಿಯ ರುಚಿಯನ್ನ ನೋಡುತ್ತಿದ್ದೇವೆ ಎಂದು ಹೇಳಿದ್ದಾರೆ. ಆದ್ದರಿಂದ 36,500 ವಿಧದ ಅಕ್ಕಿಯ ರುಚಿಯನ್ನು ನಾವು ನೋಡಬಹುದಾಗಿದೆ. ಇಲ್ಲಿ 1 ಲಕ್ಷ ವಿಧದ ಅಕ್ಕಿಯ ರುಚಿಯನ್ನು ನೋಡಲು ನಾವು ಸಾಧ್ಯವಿಲ್ಲ, ಅದನ್ನೇ ಬರೆಯಿರಿ. ಆದ್ದರಿಂದ 1 ಲಕ್ಷ ವಿಧದ ಅಕ್ಕಿಯ ರುಚಿ ನೋಡಲು ಸಾಧ್ಯವಿಲ್ಲ. ಇಲ್ಲಿ ನಾವು ಒಂದೊಂದು ದಿನಕ್ಕೆ ಒಂದೊಂದು ವಿಧದ ಅಕ್ಕಿಯನ್ನು ರುಚಿ ನೋಡಿದಾಗ 36,500 ಜಾತಿಯ ಅಕ್ಕಿಯ ರುಚಿಯನ್ನು ನೋಡಬಹುದು. 1 ಲಕ್ಷ ವಿಧದ ಅಕ್ಕಿಯ ರುಚಿ ನೋಡಲು ಸಾಧ್ಯವಿಲ್ಲ ಎಂದು ಬರೆದುಕೊಳ್ಳಿ. ಪೇಜ್ ನಂಬರ್ 1ರಲ್ಲಿರುವಂತಹ ಪ್ರಶ್ನೆಗೆ ನಾವು ಉತ್ತರಿಸಿದ್ದೇವೆ. ಈಗ ಪೇಜ್ ನಂಬರ್ 2ಅನ್ನು ಗಮನಿಸಿ. ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು ಎಂದು ಕೊಟ್ಟಿದ್ದಾರೆ. ಆದರೆ 1 ಲಕ್ಷ ಎಂದರೆ ಎಷ್ಟು? ವಿನ್ಯಾಸವನ್ನು ವೀಕ್ಷಿಸಿ ಮುಂದೆ ನೀಡಿರುವ ಬಾಕ್ಸ್ಗಳನ್ನು ಭರ್ತಿ ಮಾಡಿ. ಇಲ್ಲಿ ನಾವು ಮುಂದೆ ಕೊಟ್ಟಿರುವಂತಹ ಬಾಕ್ಸ್ಗಳನ್ನು ಭರ್ತಿ ಮಾಡೋಣ. ಮೊದಲನೇ ಬಾಕ್ಸ್ನಲ್ಲಿ 3 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಎಂದು ಕೊಟ್ಟಿದ್ದಾರೆ. 3 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಎಂದರೆ 999 ಬರೆದುಕೊಳ್ಳಿ. ಏಕೆಂದರೆ ನಾವು 999ಕ್ಕೆ ಇನ್ನೊಂದು ಅಂಕಿಯನ್ನು ಕೂಡಿಸಿದಾಗಲೂ ಕೂಡ ಇಲ್ಲಿ 1000 ಅಂಕಿಯನ್ನು ಪಡೆಯುತ್ತೇವೆ. 1000 ಎಂದರೆ 4 ಅಂಕಿಯ ಸಂಖ್ಯೆಯಾಗುತ್ತದೆ. ಆದ್ದರಿಂದ 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಎಂದರೆ 999. ಎರಡನೆಯದಾಗಿ 4 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ ಎಂದು ಕೊಟ್ಟಿದ್ದಾರೆ. ಇಲ್ಲಿ ನೀವು 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ 1000 ಎಂದು ಬರೆಯಬೇಕು. ನೀವು ಇಲ್ಲಿ ನೋಡಬಹುದು ಬಾಣದ ಗುರುತಾಗಿ +1 ಎಂದು ಕೂಡ ತೋರಿಸಿದ್ದಾರೆ. 999ಕ್ಕೆ 1ಅನ್ನು ಸೇರಿಸಿದಾಗ 1000 ಬಂದಿದೆ. 4 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ ಎಂದರೆ 1000. ಮೂರನೆಯದಾಗಿ 4 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಎಂದು ಕೊಡಲಾಗಿದೆ. 4 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ 9999. 5 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ ಎಂದರೆ ನಾವು 4 ಅಂಕಿಗಳ ಅತಿ ದೊಡ್ಡ ಸಂಖ್ಯೆಗೆ 1ಅನ್ನು ಸೇರಿಸಬೇಕು. ಆಗ ನಾವು 5 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆಯನ್ನು ಪಡೆಯುತ್ತೇವೆ. 5 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ 10,000 ಎಂದು ಬರೆದುಕೊಳ್ಳಿ. ನಂತರ 5 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಎಂದು ಕೊಡಲಾಗಿದೆ. 5 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಎಂದರೆ
99,999. ಇದನ್ನು ನೀವು 5 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಎಂದು ಬರೆಯಬೇಕು. ಕೊನೆಯದಾಗಿ ನೀವು ನೋಡಬಹುದು 6 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ ಎಂದು ಕೊಟ್ಟಿದ್ದಾರೆ. 6 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ 1 ಲಕ್ಷ. 1 ಲಕ್ಷವನ್ನು ಅವರು ಮೊದಲೇ ಬರೆದಿದ್ದಾರೆ. ಇಲ್ಲಿ ನೀವು ನೋಡಬಹುದು 1 ಲಕ್ಷ, ಇಲ್ಲಿ 1000000 ಅನ್ನು 1 ಲಕ್ಷ ಎಂದು ಓದುತ್ತೇವೆ ಎಂದು ಬರೆಯಲಾಗಿದೆ. ನಾವು ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸೋಣ. ಇಲ್ಲಿ ನೀವು ಬಿಟ್ಟ ಸ್ಥಳಗಳನ್ನು ನೋಡಿ. 99,995, 99,996. ಇಲ್ಲಿ ಮಧ್ಯದಲ್ಲಿ ಒಂದು ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ. ನಂತರ 99,998. ಈ ರೀತಿಯಾಗಿ ನಾವು ಇಲ್ಲಿ ಕೊಟ್ಟಿರುವಂತಹ ಬಿಟ್ಟ ಸ್ಥಳಗಳನ್ನು ತುಂಬಬೇಕಾಗಿದೆ. ಮೊದಲನೇ ಬಿಟ್ಟ ಸ್ಥಳದಲ್ಲಿ 99,996 ನಂತರದ ಸಂಖ್ಯೆ 99,997 ಬರೆದುಕೊಳ್ಳಿ. ನಂತರ 99,998 ಅವರೇ ಕೊಟ್ಟಿದ್ದಾರೆ. ಮುಂದಿನ ಸಂಖ್ಯೆಯನ್ನಾಗಿ 99,999 ಬರೆಯಬೇಕಾಗಿದೆ. ಅದರ ಮುಂದಿನ ಸಂಖ್ಯೆ 1 ಲಕ್ಷ. 1 ಲಕ್ಷದ ಮುಂದಿನ ಸಂಖ್ಯೆ 1,01,000, ನಂತರ 1,02,000, 1,03,000 ಮತ್ತು 1,04,000. ಈ ರೀತಿಯಾಗಿ ನಾವು ಇಲ್ಲಿ ಮುಂದೆ ಬರುವಂತಹ ಎಲ್ಲ ಸಂಖ್ಯೆಗಳನ್ನು ಬರೆಯಬೇಕು. ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಬಿಟ್ಟ ಸ್ಥಳಗಳನ್ನು ತುಂಬಲಾಗಿದೆ. ಈಗ ಪೇಜ್ ನಂಬರ್ 2ರಲ್ಲಿರುವಂತಹ ಕೊನೆಯ ಪ್ರಶ್ನೆಯನ್ನು ನೋಡಿ. ರೋಕ್ಸಿ ಮತ್ತು ಇಷ್ಟು ತಾವು ಪ್ರತಿದಿನ ಒಂದು ವಿಧದ ಅನ್ನವನ್ನು ಜೀವಮಾನವಿಡೀ ಸೇವಿಸಿದರೂ 1 ಲಕ್ಷದ ಸಮೀಪಕ್ಕೂ ಬರಲಾಗುವುದಿಲ್ಲ ಎಂಬುದನ್ನು ಕಂಡುಕೊಂಡರು. ರೋಕ್ಸಿ ಹೇಳುತ್ತಾಳೆ, ಪ್ರತಿದಿನ 2 ವಿಧದ ಅನ್ನವನ್ನು ಸೇವಿಸಿದರೆ ಹೇಗೆ? ನಾವು 100 ವರ್ಷಗಳಲ್ಲಿ 1 ಲಕ್ಷ ವಿಧದ ಅನ್ನವನ್ನು ಸೇವಿಸಬಹುದೇ? ಒಬ್ಬ ವ್ಯಕ್ತಿ ಪ್ರತಿದಿನ 3 ವಿಧದ ಅನ್ನವನ್ನು ಸೇವಿಸಿದರೆ ಹೇಗೆ? ಅವರು 100 ವರ್ಷಗಳ ಜೀವಿತಾವಧಿಯಲ್ಲಿ ಎಲ್ಲ ವಿಧದ ಅನ್ನದ ರುಚಿಯನ್ನು ಸವಿಯಬಹುದೇ? ಕಂಡುಹಿಡಿಯಿರಿ ಎಂದು ಕೊಟ್ಟಿದ್ದಾರೆ. ನೀವು ಪೇಜ್ ನಂಬರ್ 1ರಲ್ಲಿ ಒಂದು ದಿನಕ್ಕೆ 1 ವಿಧದ ಅನ್ನವನ್ನು ಸೇವಿಸಿದಾಗ 1 ವರ್ಷದ ಅವಧಿಯಲ್ಲಿ 1 ಲಕ್ಷ ವಿಧದ ಅನ್ನವನ್ನು ಸೇವಿಸಬಹುದೇ ಎಂಬ ಪ್ರಶ್ನೆಗೆ ಉತ್ತರಿಸಿದ್ದೀರಿ. ಅಲ್ಲಿ ಸಾಧ್ಯವಾಗಿಲ್ಲ. ಈಗ ನಾವು ಒಬ್ಬ ವ್ಯಕ್ತಿ ಒಂದು ದಿನದಲ್ಲಿ 3 ವಿಧದ ಅನ್ನವನ್ನು ಅಥವಾ 3 ವಿಧದ ಅನ್ನದ ರುಚಿಯನ್ನು ಸೇವಿಸಿದರೆ ಅವನು 100 ವರ್ಷಗಳ ಜೀವಿತಾವಧಿಯಲ್ಲಿ ಎಲ್ಲ ವಿಧದ ಅನ್ನದ ರುಚಿಯನ್ನು ನೋಡಬಹುದೇ, ಅಂದರೆ 1 ಲಕ್ಷ ವಿಧದ ಅನ್ನದ ರುಚಿಯನ್ನು ನೋಡಬಹುದೇ ಎಂದು ನಾವು ಈಗ ಕಂಡುಹಿಡಿಯೋಣ. ಬರೆದುಕೊಳ್ಳಿ. 1 ಲಕ್ಷವು 6 ಅಂಕಿಯ ಅತಿ ಚಿಕ್ಕ ಸಂಖ್ಯೆ. 1 ಲಕ್ಷ ಎಂದು ನಾವು ಬ್ರ್ಯಾಕೆಟ್ನಲ್ಲಿ ಬರೆದಿದ್ದೇವೆ. ಆದ್ದರಿಂದ 100 ವರ್ಷಕ್ಕೆ ನಾವು ಎಷ್ಟು ದಿನಗಳು ಎಂದು ಕಂಡುಹಿಡಿಯೋಣ. 100 ವರ್ಷ, ಇಲ್ಲಿ 1 ವರ್ಷಕ್ಕೆ 365 ದಿನ. ಆದ್ದರಿಂದ 365 ನಾವು 100 ವರ್ಷಕ್ಕೆ ಎಷ್ಟು ದಿನ ಎಂದು ಕಂಡುಹಿಡಿಯಬೇಕಾದಾಗ 365ಕ್ಕೆ 100ರಿಂದ ನೀವು ಗುಣಿಸಬೇಕು. ಅಂದರೆ 365 ಗುಣಿಸು 100 ಎಂದು ಬರೆದುಕೊಳ್ಳಿ. ಗುಣಿಸಿದಾಗ 365 ಗುಣಿಸು 1 365, 2 ಸೊನ್ನೆಗೆ 2 ಸೊನ್ನೆಯನ್ನು ನಾವು ಹಾಗೆ ಇಟ್ಟಿದ್ದೇವೆ. ಆದ್ದರಿಂದ 36,500 ವಿಧದ ಅಕ್ಕಿಯ ರುಚಿಯನ್ನು ನಾವು ನೋಡಬಹುದಾಗಿದೆ. ಈಗ ನಾವು ಇಲ್ಲಿ ಬರೆಯೋಣ. 1 ವರ್ಷಕ್ಕೆ 1 ಅಕ್ಕಿಯ ರುಚಿಯನ್ನು, ಅಂದರೆ 1 ದಿನದಲ್ಲಿ 1 ವಿಧದ ಅಕ್ಕಿಯ ರುಚಿಯನ್ನು ನಾವು ನೋಡಿದಾಗ 1 ಲಕ್ಷ ವಿಧದ ಅಕ್ಕಿಯ ರುಚಿ ನೋಡಲು ಸಾಧ್ಯವಿಲ್ಲ. ಈಗ ನಾವು 1 ದಿನಕ್ಕೆ 2 ವಿಧದ ಅಕ್ಕಿಯ ರುಚಿಯನ್ನು ನೋಡಿದಾಗ ಎಂದು ಕಂಡುಹಿಡಿಯೋಣ. 1 ದಿನಕ್ಕೆ 2 ವಿಧದ ಅಕ್ಕಿಯ ರುಚಿಯನ್ನು ನೋಡಿದರೆ ಇಲ್ಲಿ ನಾವು ಈಗ ಬರೆಯೋಣ. 36,500 ಗುಣಿಸು 2 ಎಂದು ಮಾಡಿದಾಗ ನಾವು 1 ದಿನಕ್ಕೆ 2 ವಿಧದ ಅಕ್ಕಿಯ ರುಚಿಯನ್ನು ನೋಡಿದಾಗ ಬರುವಂತಹ ಅಕ್ಕಿಯ ವಿಧಗಳನ್ನು ಕಂಡುಹಿಡಿಯಬಹುದು. ಇಲ್ಲಿ 73,000 ಅಕ್ಕಿಯ ವಿಧಗಳನ್ನು ನಾವು ಸೇವಿಸಿದಂತಾಗುತ್ತದೆ. ಅದೇ ರೀತಿಯಾಗಿ ನಾವು 1 ದಿನಕ್ಕೆ 3 ವಿಧದ ಅಕ್ಕಿಯ ರುಚಿಯನ್ನು ನೋಡಿದಾಗ ಇಲ್ಲಿ 36,500 ಗುಣಿಸು 3 ಎಂದು ತೆಗೆದುಕೊಳ್ಳೋಣ. 36,500 ಗುಣಿಸು 3 ಎಂದು ಮಾಡಿದಾಗ 3 ಗುಣಿಸು 0 0, 3 ಗುಣಿಸು 0 0, 3 5 15, 3 6 18, 1 19, 3 3 9 1 10 ಆಗಿದೆ. 10 ಇಲ್ಲಿ 1,09,500. ಇಲ್ಲಿ 1 ಲಕ್ಷಕ್ಕಿಂತ ನಾವು ಹೆಚ್ಚು ವಿಧದ ಅಕ್ಕಿಯ ರುಚಿಯನ್ನು ನೋಡಬಹುದಾಗಿದೆ. 1,09,500 ಬಂದಿದೆ. ಆದ್ದರಿಂದ 1 ದಿನಕ್ಕೆ 3 ವಿಧದ ಅಕ್ಕಿಯನ್ನು ಸೇವಿಸಿದಾಗ ನಾವು 100 ವರ್ಷಕ್ಕೆ 1 ಲಕ್ಷ ವಿಧದ ಅಕ್ಕಿಯ ರುಚಿಯನ್ನು ನೋಡಬಹುದಾಗಿದೆ ಎಂದು ಬರೆದುಕೊಳ್ಳಿ. 1 ದಿನಕ್ಕೆ 1 ವಿಧ ಅಕ್ಕಿಯ ರುಚಿಯನ್ನು ನೋಡಿದಾಗ 36,500 ಅಕ್ಕಿಯ ರುಚಿಯನ್ನು ನೋಡಬಹುದು. 2 ವಿಧದ ಅಕ್ಕಿಯನ್ನು
ರುಚಿ ಸವಿದಾಗ 73,000 ರುಚಿಯನ್ನು ನೋಡಬಹುದಾಗಿದೆ. ಅದೇ ರೀತಿಯಾಗಿ ಒಂದು ದಿನಕ್ಕೆ 3 ವಿಧದ ಅಕ್ಕಿಯ ರುಚಿಯನ್ನು ನೋಡಿದಾಗ ನಾವು 1,09,500 ವಿಧಗಳ ರುಚಿಯನ್ನು ನೋಡಬಹುದಾಗಿದೆ. ಆದ್ದರಿಂದ ಪ್ರಶ್ನೆಯಲ್ಲಿ ಕೇಳಿದಂತೆ ಒಂದು ದಿನಕ್ಕೆ 3 ವಿಧದ ಅಕ್ಕಿಯನ್ನು ನೋಡಿದಾಗ ನಾವು ಅಥವಾ ಅಕ್ಕಿಯನ್ನು ಸವಿದಾಗ ನಾವು 100 ವರ್ಷಕ್ಕೆ 1,00,000 ವಿಧದ ಅಕ್ಕಿಯ ರುಚಿಯನ್ನು ನೋಡಬಹುದಾಗಿದೆ ಎಂದು ಬರೆದುಕೊಳ್ಳಿ. ಇಲ್ಲಿ ಕಂಡುಹಿಡಿಯಿರಿ ಎಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ ನೋಡಿ, 2011ರ ಜನಗಣತಿ ಪ್ರಕಾರ ಚಿಂತಾಮಣಿ ಪಟ್ಟಣದ ಜನಸಂಖ್ಯೆ ಸುಮಾರು 75,000 ಇತ್ತು. 75,000 1,00,000ಕ್ಕೆ ಎಷ್ಟು ಕಡಿಮೆ ಇದೆ ಎಂದು ಕೇಳುತ್ತಿದ್ದಾರೆ. ಈಗ ಇಲ್ಲಿ 75,000 ಜನಸಂಖ್ಯೆಯನ್ನು ಕೊಟ್ಟಿದ್ದಾರೆ. 75,000 ಜನಸಂಖ್ಯೆ 1,00,000 ಆಗಬೇಕಾದರೆ ಅಲ್ಲಿ ಎಷ್ಟು ಕಡಿಮೆ ಇದೆ ಎಂದು ನಾವು ನೋಡುವಾಗ 1,00,000ದಿಂದ 75,000ವನ್ನು ಕಳೆಯಬೇಕು. ಈಗ ನಾವು ಲೆಕ್ಕ ಬಿಡಿಸೋಣ. 2011ರ ಜನಗಣತಿ ಪ್ರಕಾರ ಚಿಂತಾಮಣಿ ಪಟ್ಟಣದ ಜನಸಂಖ್ಯೆ 75,000 ಇದೆ ಎಂದು ಹೇಳಿದ್ದಾರೆ. 75,000 ಇಲ್ಲಿ 2011ರ ಜನಗಣತಿ ಪ್ರಕಾರ ಇರುವ ಚಿಂತಾಮಣಿ ಪಟ್ಟಣದ ಜನಸಂಖ್ಯೆಯಾಗಿದೆ. ಆದ್ದರಿಂದ ಈಗ ನಾವು 1,00,000ಕ್ಕೆ ಎಷ್ಟು ಕಡಿಮೆ ಇದೆ ಎಂದು ಪ್ರಶ್ನೆಯಲ್ಲಿ ಕೇಳಿದ್ದರಿಂದ 1,00,000ದಲ್ಲಿ 75,000ವನ್ನು ಕಳೆದಾಗ ಎಷ್ಟು ಕಡಿಮೆ ಇದೆ ಎಂದು ನಾವು ಕಂಡುಹಿಡಿಯಬಹುದು. 1,00,000 ಮೈನಸ್ 75,000 ಎಂದು ಮಾಡಿ. 0ಯಲ್ಲಿ 0 ಕಳೆದಾಗ 0 ಬಂದಿದೆ. 0ಯಲ್ಲಿ 0 ಕಳೆದಾಗ 0, 0ಯಲ್ಲಿ 0 ಕಳೆದಾಗ 0, 0ಯಲ್ಲಿ 5ಅನ್ನು ಕಳೆಯಲು ಸಾಧ್ಯವಿಲ್ಲ. ಇಲ್ಲಿ 0ಯೇ ಇದೆ. ಆದ್ದರಿಂದ ಈ ಒಂದನ್ನು ಇಲ್ಲಿ ಈ 0ಗೆ ಪಡೆದಾಗ 10 ಆಯಿತು. 10ರಿಂದ 1ಅನ್ನು ಇಲ್ಲಿ ಪಡೆದಾಗ ಇಲ್ಲಿ 10 ಬಂದಿದೆ. 10ರಲ್ಲಿ 5ಅನ್ನು ಕಳೆದಾಗ 5 ಉಳಿಯಿತು. ಈಗ ನಾವು 9ರಲ್ಲಿ 7ಅನ್ನು ಕಳೆಯಬೇಕು. ಅಂದರೆ ಇಲ್ಲಿ 10ರಿಂದ 1ಅನ್ನು ನೀಡಿದ್ದೇವೆ. ಆದ್ದರಿಂದ 9ರಲ್ಲಿ 7ಅನ್ನು ಕಳೆದಾಗ 2 ಉಳಿದಿದೆ. 25,000 ಉತ್ತರ. ಆದ್ದರಿಂದ ಈಗ ನಾವು 2011ರ ಜನಗಣತಿ ಪ್ರಕಾರ ಚಿಂತಾಮಣಿ ಪಟ್ಟಣದ ಜನಸಂಖ್ಯೆ 75,000 ಇದ್ದಾಗ 1,00,000ಕ್ಕೆ 25,000 ಕಡಿಮೆ ಇದೆ ಎಂದು ಬರೆಯಬೇಕು. ಬರೆದುಕೊಳ್ಳಿ. ಆದ್ದರಿಂದ 25,000 ಕಡಿಮೆ ಇದೆ. ಪ್ರಶ್ನೆ ನಂಬರ್ 2, 2024ಕ್ಕೆ ಚಿಂತಾಮಣಿ ಪಟ್ಟಣದ ಅಂದಾಜಿತ ಜನಸಂಖ್ಯೆ 1,06,000. 1,00,000ಕ್ಕಿಂತ 1,06,000 ಎಷ್ಟು ಹೆಚ್ಚು ಇದೆ ಎಂದು ಕೇಳುತ್ತಿದ್ದಾರೆ. ಇಲ್ಲಿ 1,00,000ಕ್ಕಿಂತ 1,06,000 ಎಷ್ಟು ಹೆಚ್ಚು ಎಂದು ಕಂಡುಹಿಡಿಯುವಾಗ ನಾವು ಇಲ್ಲಿ ಹೆಚ್ಚು ಎಂದು ಕೇಳಿದ್ದಾರೆ. ಆದ್ದರಿಂದ 1,06,000ದಲ್ಲಿ ನಾವು 1,00,000ವನ್ನು ಕಳೆಯಬೇಕು. ಇಲ್ಲಿ 6,000 ಹೆಚ್ಚು ಬರುತ್ತದೆ. ಲೆಕ್ಕ ಬಿಡಿಸೋಣ. 2024ಕ್ಕೆ ಜನಸಂಖ್ಯೆ 1,06,000 ಇದೆ ಎಂದು ಹೇಳುತ್ತಿದ್ದಾರೆ. 1,00,000ಕ್ಕಿಂತ ಎಷ್ಟು ಹೆಚ್ಚಿಗೆ ಇದೆ ಎಂದು ನಾವು ಈಗ ಕಂಡುಹಿಡಿಯಬೇಕು. ಕಂಡುಹಿಡಿಯುವಾಗ 1,06,000ಕ್ಕೆ ನಾವು 1,00,000ವನ್ನು ಕಳೆಯೋಣ. 1,06,000 ಎಂದು ಬರೆದುಕೊಳ್ಳಿ. 1,06,000ದಲ್ಲಿ ಈಗ ನಾವು 1,00,000ವನ್ನು ಕಳೆಯೋಣ. 0ಯಲ್ಲಿ 0 ಕಳೆದಾಗ 0, 0ಯಲ್ಲಿ 0 ಕಳೆದಾಗ 0, 0ಯಲ್ಲಿ 0 ಕಳೆದಾಗ 0, 6ರಲ್ಲಿ 0 ಕಳೆದಾಗ 6, 0ಯಲ್ಲಿ 0 ಕಳೆದಾಗ 0, 1ರಲ್ಲಿ 1ಅನ್ನು ಕಳೆದಾಗ 0 ಬಂದಿದೆ. 6,000. ಆದ್ದರಿಂದ 1,06,000 ಇರುವುದರಿಂದ 1,00,000ಕ್ಕಿಂತ 6,000 ಹೆಚ್ಚು ಇದೆ ಎಂದು ನಾವು ಬರೆದಿದ್ದೇವೆ. ಆದ್ದರಿಂದ 6,000 ಹೆಚ್ಚು ಇದೆ ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 3, 2011ರಿಂದ 2024ಕ್ಕೆ ಚಿಂತಾಮಣಿಯ ಜನಸಂಖ್ಯೆಯಲ್ಲಿ ಎಷ್ಟು ಹೆಚ್ಚಳವಾಗಿದೆ ಎಂದು ಕೇಳುತ್ತಿದ್ದಾರೆ. 2011ರಲ್ಲಿ 75,000 ಜನಸಂಖ್ಯೆ ಇತ್ತು ಮತ್ತು 2024ರಲ್ಲಿ 1,06,000 ಜನಸಂಖ್ಯೆ ಇದೆ. ಈಗ ನಾವು 1,06,000ದಲ್ಲಿ 75,000ವನ್ನು ಕಳೆದಾಗ 2011ರಿಂದ 2024ಕ್ಕೆ ಚಿಂತಾಮಣಿಯ ಜನಸಂಖ್ಯೆಯಲ್ಲಿ ಎಷ್ಟು ಹೆಚ್ಚಳವಾಗಿದೆ ಎಂದು ಕಂಡುಹಿಡಿಯಬಹುದಾಗಿದೆ. 2011ರಿಂದ 2024ಕ್ಕೆ ಜನಸಂಖ್ಯೆಯ ಹೆಚ್ಚಳ ಪ್ರಮಾಣ. ಈಗ ನಾವು 2011ರಿಂದ 2024ಕ್ಕೆ ಜನಸಂಖ್ಯೆಯ ಹೆಚ್ಚಳವನ್ನು ನೋಡೋಣ. 2024ರಲ್ಲಿನ ಜನಸಂಖ್ಯೆ 1,06,000 ಎಂದು ಕೊಟ್ಟಿದ್ದಾರೆ.
ಮತ್ತು 2011ರಲ್ಲಿನ ಜನಸಂಖ್ಯೆ 75,000 ಎಂದು ಕೊಡಲಾಗಿದೆ. ಆದ್ದರಿಂದ ನಾವು ಈಗ ಜನಸಂಖ್ಯೆಯಲ್ಲಿನ ಹೆಚ್ಚಳವನ್ನು ಬರೆಯುವಾಗ 1,06,000ದಲ್ಲಿ 75,000ವನ್ನು ಕಳೆಯಬೇಕು. ಅಂದರೆ 2024ರಲ್ಲಿನ ಜನಸಂಖ್ಯೆಯಿಂದ 2011ರಲ್ಲಿರುವಂತಹ ಜನಸಂಖ್ಯೆಯನ್ನು ಕಳೆಯಬೇಕಾಗಿದೆ. ಇಲ್ಲಿ 0ಯಲ್ಲಿ 0 ಕಳೆದಾಗ 3 ಸೊನ್ನೆಗಳು ಬಂದಿವೆ. 6ರಲ್ಲಿ 5ಅನ್ನು ಕಳೆದಾಗ 1 ಉಳಿಯಿತು. 10ರಲ್ಲಿ 7ಅನ್ನು ಕಳೆದಾಗ 3 ಬಂದಿದೆ. 31,000 ಇದು ಜನಸಂಖ್ಯೆಯ ಹೆಚ್ಚಳದ ಪ್ರಮಾಣವಾಗಿದೆ. ಆದ್ದರಿಂದ ಜನಸಂಖ್ಯೆಯಲ್ಲಿನ ಹೆಚ್ಚಳ 31,000. ಅಂದರೆ ಇಲ್ಲಿ 2011ರಿಂದ 2024ರ ತನಕ ಜನಸಂಖ್ಯೆ 31,000ದಷ್ಟು ಹೆಚ್ಚಾಗಿದೆ. ಈಗ ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ದೊಡ್ಡ ಸಂಖ್ಯೆಗಳ ಒಂದು ಅನುಭವವನ್ನು ಪಡೆಯುವುದು. ಇಲ್ಲಿ ನೀವು ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ಓದಿಕೊಳ್ಳಿ. ನೀವು ಕೆಲವು ಆಸಕ್ತಿದಾಯಕ ಅಂಶಗಳ ಬಗ್ಗೆ ಕೇಳಿರಬಹುದು. ಪ್ರಪಂಚದಲ್ಲಿನ ಅತಿ ಎತ್ತರದ ಪ್ರತಿಮೆ ಏಕತಾ ಪ್ರತಿಮೆ ಗುಜರಾತ್ನಲ್ಲಿದ್ದು ಅದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರದ್ದಾಗಿದೆ. ಅದರ ಎತ್ತರ ಸುಮಾರು 180 ಮೀಟರ್. ಕರ್ನಾಟಕದಲ್ಲಿನ ಕುಂಚಿಕಲ್ ಜಲಪಾತದಿಂದ ನೀರು ಸುಮಾರು 450 ಮೀಟರ್ ಎತ್ತರದಿಂದ ಬೀಳುತ್ತದೆ. ಪ್ರತಿ ಸಂದರ್ಭದಲ್ಲೂ ಈ ಅಳತೆಗಳು ಎಷ್ಟು ದೊಡ್ಡದಾಗಿವೆ ಎಂಬುದನ್ನು ಗ್ರಹಿಸುವುದು ಸುಲಭವಲ್ಲ. ಆದರೆ ಅವುಗಳ ಗಾತ್ರದ ಬಗ್ಗೆ ನಮಗೆ ಚಿರಪರಿಚಿತವಾಗಿರುವ ಮತ್ತೊಂದರೊಂದಿಗೆ ಹೋಲಿಸುವುದರಿಂದ ಗ್ರಹಿಸಬಹುದು. ಒಂದು ಉದಾಹರಣೆಯನ್ನು ಗಮನಿಸೋಣ. ಇಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ, ನೋಡಿಕೊಳ್ಳಿ. ಬಲಭಾಗದಲ್ಲಿ ನೀಡಿರುವ ಚಿತ್ರವನ್ನು ವೀಕ್ಷಿಸಿ. ಇಲ್ಲಿ ನೀವು ಚಿತ್ರವನ್ನು ಗಮನಿಸಿ. ಸೋಮು 1 ಮೀಟರ್ ಎತ್ತರವಿದ್ದಾನೆ. ಪ್ರತಿ ಮಹಡಿಯು ಅವನ ಎತ್ತರದ 4ರಷ್ಟಿದೆ. ಆ ಕಟ್ಟಡದ ಅಂದಾಜು ಎತ್ತರ ಎಷ್ಟು ಎಂದು ಕೇಳಿದ್ದಾರೆ. ಇಲ್ಲಿ ನೀವು ಒಂದು ವ್ಯಕ್ತಿಯ ಚಿತ್ರವನ್ನು ಕೊಟ್ಟಿದ್ದಾರೆ, ನೋಡಿಕೊಳ್ಳಿ. ಅದನ್ನು ನೀವು ಸೋಮು ಎಂದು ಪರಿಗಣಿಸಬೇಕು. ಅವನು 1 ಮೀಟರ್ನಷ್ಟು ಎತ್ತರವಿದ್ದಾನೆ. ಪ್ರತಿ ಮಹಡಿಯು ಅವನ ಎತ್ತರದ 4ರಷ್ಟಿದೆ. ಇಲ್ಲಿ ಮಹಡಿಗಳ ಚಿತ್ರಗಳನ್ನು ಕೊಟ್ಟಿದ್ದಾರೆ, ನೋಡಿಕೊಳ್ಳಿ. ಆ ಮಹಡಿ, ಒಂದು ಮಹಡಿ ಅವನ ಎತ್ತರದ 4ರಷ್ಟಿದೆ. ಆದ್ದರಿಂದ ಆ ಕಟ್ಟಡದ ಅಂದಾಜು ಎತ್ತರ ಎಷ್ಟು ಎಂದು ಕೇಳುತ್ತಿದ್ದಾರೆ. ಮೊದಲನೇ ಪ್ರಶ್ನೆ ಗಮನಿಸಿ. ಯಾವುದು ಎತ್ತರ? ಏಕತಾ ಪ್ರತಿಮೆ ಅಥವಾ ಈ ಕಟ್ಟಡ ಎಷ್ಟು ಹೆಚ್ಚು ಎತ್ತರವಿದೆ? ಇಲ್ಲಿ ಯಾವುದು ಎತ್ತರವಾಗಿದೆ ಎಂದು ಕಂಡುಹಿಡಿಯಬೇಕು. ನಂತರ ಏಕತಾ ಪ್ರತಿಮೆಯೇ ಅಥವಾ ಈ ಕಟ್ಟಡವೇ ಎಂದು ಬರೆಯಬೇಕು. ನಂತರ ಇಲ್ಲಿ ಎಷ್ಟು ಹೆಚ್ಚಿದೆ ಎಂದು ಕೊಟ್ಟಿದ್ದಾರೆ, ಎಷ್ಟು ಹೆಚ್ಚಿದೆ ಎಂದು ಬರೆಯೋಣ. ಇಲ್ಲಿ ಸೋಮುವಿನ ಎತ್ತರ 1 ಮೀಟರ್ ಎಂದು ಕೊಟ್ಟಿದ್ದಾರೆ ಮತ್ತು ಮಹಡಿಯ ಎತ್ತರ ಇಲ್ಲಿ 4 ಪಟ್ಟು ಹೆಚ್ಚು ಇದೆ ಎಂದು ಹೇಳಿದ್ದರಿಂದ 1 × 4 ಎಂದು ಬರೆಯಿರಿ. 1 × 4 = 4 ಮೀಟರ್. ಒಟ್ಟು 11 ಮಹಡಿಯಲ್ಲಿ ಇಲ್ಲಿ 11 × 4 ಅಂದರೆ 11 ಮಹಡಿಯಲ್ಲಿನ ಎತ್ತರವನ್ನು ನಾವು ಕಂಡುಹಿಡಿದಾಗ 11 × 4 = 44 ಮೀಟರ್ ಬರುತ್ತದೆ. ಏಕತಾ ಪ್ರತಿಮೆ 180 ಮೀಟರ್ ಇದೆ ಎಂದು ಪ್ರಶ್ನೆಯಲ್ಲಿ ಅವರೇ ಕೊಟ್ಟಿದ್ದಾರೆ. ಏಕತಾ ಪ್ರತಿಮೆ 180 ಮೀಟರ್ ಇದೆ ಎಂದು ಬರೆದುಕೊಳ್ಳಿ. ಆದ್ದರಿಂದ ಏಕತಾ ಪ್ರತಿಮೆ ಕಟ್ಟಡಕ್ಕಿಂತ ಎತ್ತರವಿದೆ, ಇಲ್ಲಿ ನೀವು ನೋಡಬಹುದು. ಆದ್ದರಿಂದ ಇಲ್ಲಿ ಕಟ್ಟಡದ ಎತ್ತರ 44 ಮೀಟರ್. ಇದು ಕಟ್ಟಡದ ಎತ್ತರ ಎಂದು ಬರೆಯಿರಿ. ಕಟ್ಟಡದ ಎತ್ತರ ಇಲ್ಲಿ 44 ಮೀಟರ್ ಎಂದು ನಮಗೆ ಸಿಕ್ಕಿದೆ. ಮತ್ತು ಇಲ್ಲಿ ಏಕತಾ ಪ್ರತಿಮೆ 180 ಮೀಟರ್ ಇದೆ ಎಂದು ಕೊಟ್ಟಿದ್ದಾರೆ. ಏಕತಾ ಪ್ರತಿಮೆ 180 ಮೀಟರ್ ಇದೇ ಹೆಚ್ಚಾಗಿದೆ. ಆದ್ದರಿಂದ ಏಕತಾ ಪ್ರತಿಮೆ ಕಟ್ಟಡಕ್ಕಿಂತ ಎತ್ತರವಿದೆ ಎಂದು ಬರೆದುಕೊಳ್ಳಿ. ಮತ್ತು ಇಲ್ಲಿ ಎಷ್ಟು ಎತ್ತರವಿದೆ ಎಂದು ಕೇಳಿದ್ದಾರೆ. ಪ್ರತಿಮೆಯ ಎತ್ತರದಲ್ಲಿ ನಾವು ಈಗ ಕಟ್ಟಡದ ಎತ್ತರವನ್ನು ಕಳೆಯೋಣ. ಪ್ರತಿಮೆಯ ಎತ್ತರ 180 ಮೀಟರ್ ಎಂದು ಕೊಡಲಾಗಿದೆ. ಕಟ್ಟಡದ ಎತ್ತರ 44 ಮೀಟರ್ ದೊರೆತಿದೆ. ಆದ್ದರಿಂದ 180 - 44. 180ರಲ್ಲಿ 44ಅನ್ನು ಕಳೆಯಬೇಕು. ಕಳೆದಾಗ 136 ಮೀಟರ್ ಬಂದಿದೆ. ಇದು ಹೆಚ್ಚು ಎತ್ತರವಿದೆ. ಎಷ್ಟು ಹೆಚ್ಚು ಎತ್ತರವಿದೆ ಎಂದು ಕೊಟ್ಟಿದ್ದಾರೆ. 136 ಮೀಟರ್ ಎತ್ತರವಿದೆ ಎಂದು ಬಿಟ್ಟ ಸ್ಥಳದಲ್ಲಿ ನೀವು ತುಂಬಿಕೊಳ್ಳಬಹುದು. ಎರಡನೇ ಪ್ರಶ್ನೆ ಗಮನಿಸಿ. ಏಕತಾ ಪ್ರತಿಮೆಯು ಸೋಮುವಿನ ಕಟ್ಟಡದ ಎತ್ತರಕ್ಕೆ ಸಮೀಪವಾಗಿ 4 ಪಟ್ಟು ಹೆಚ್ಚು ಎತ್ತರವಿದೆ. ಇಲ್ಲಿ ಏಕತಾ ಪ್ರತಿಮೆಯ ಎತ್ತರವನ್ನು ಈಗ ನಾವು ಕಂಡುಹಿಡಿಯೋಣ. ಏಕತಾ ಪ್ರತಿಮೆಯು ಕಟ್ಟಡದ ಎತ್ತರಕ್ಕೆ ಸಮೀಪವಾಗಿ 4 ಪಟ್ಟು ಹೆಚ್ಚು ಎತ್ತರವಿದೆ ಎಂದು ಹೇಳಿದ್ದಾರೆ. ಇಲ್ಲಿ ಕಟ್ಟಡದ ಎತ್ತರ 44 ಮೀಟರ್ ಎಂದು ನಾವು ಕಂಡುಹಿಡಿದಿದ್ದೇವೆ. 4 ಪಟ್ಟು ಹೆಚ್ಚು ಎತ್ತರವಿದೆ ಎಂದಾಗ ನಾವು 4ರಿಂದ ಗುಣಿಸೋಣ. 44 × 4 4 4 16 4 4 16 ಪ್ಲಸ್ 1 17 176 ಮೀಟರ್ ಬಂದಿದೆ. ಇದು ಏಕತಾ ಪ್ರತಿಮೆಯ ಎತ್ತರ. ಏಕತಾ ಪ್ರತಿಮೆಯ ಎತ್ತರವನ್ನು ನಾವು 176 ಮೀಟರ್ ಎಂದು ಕಂಡುಹಿಡಿದಿದ್ದೇವೆ.
ಮೂರನೇ ಪ್ರಶ್ನೆ, ಸೋಮುವಿನ ಕಟ್ಟಡಕ್ಕಿಂತ ಕುಂಚಿಕಲ್ ಜಲಪಾತವು ಎಷ್ಟು ಎತ್ತರವಾಗಿದೆ ಎಂದು ಕೊಟ್ಟಿದ್ದಾರೆ. ಈಗ ನಾವು ಸೋಮುವಿನ ಕಟ್ಟಡಕ್ಕಿಂತ ಕುಂಚಿಕಲ್ ಜಲಪಾತ ಎಷ್ಟು ಎತ್ತರವಾಗಿದೆ ಎಂದು ಕಂಡುಹಿಡಿಯೋಣ. ಸೋಮುವಿನ ಕಟ್ಟಡ 44 ಮೀಟರ್, ಅಥವಾ ಇಲ್ಲಿ ಕಟ್ಟಡದ ಎತ್ತರ, ಸೋಮುವಿನ ಕಟ್ಟಡದ ಎತ್ತರ 44 ಮೀಟರ್ ಇದೆ. ಜಲಪಾತದ ಎತ್ತರ ಅಥವಾ ಜಲಪಾತದ ಆಳ ಎಂದು ಕೂಡ ನೀವು ತೆಗೆದುಕೊಳ್ಳಬಹುದು. ಇಲ್ಲಿ ಜಲಪಾತ = 450 ಮೀಟರ್ ಎಂದು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಈಗ ನಾವು ಎಷ್ಟು ಹೆಚ್ಚು ಎತ್ತರವಿದೆ ಎಂದು ಕಂಡುಹಿಡಿಯುವಾಗ ಜಲಪಾತದ ಎತ್ತರದಲ್ಲಿ ಕಟ್ಟಡದ ಎತ್ತರವನ್ನ ಕಳೆಯೋಣ. ಜಲಪಾತದ ಎತ್ತರ 450 ಮೀಟರ್ ಮೈನಸ್ ಇಲ್ಲಿ ಕಟ್ಟಡದ ಎತ್ತರ 44 ಮೀಟರ್ ಎಂದು ನಾವು ಕಂಡುಹಿಡಿದಿದ್ದೇವೆ. 44 ಮೀಟರ್ ಎಂದು ಬರೆದುಕೊಳ್ಳಿ. = 450ರಲ್ಲಿ 44 ಕಳೆದಾಗ 406 ಮೀಟರ್ ಬಂದಿದೆ. ಅಂದರೆ ಇಲ್ಲಿ ಸೋಮುವಿನ ಕಟ್ಟಡಕ್ಕಿಂತ ಜಲಪಾತ 406 ಮೀಟರ್ ಹೆಚ್ಚು ಎತ್ತರವಿದೆ ಎಂದು ಅರ್ಥ. ನಾಲ್ಕನೇ ಪ್ರಶ್ನೆ, ಜಲಪಾತದ ಎತ್ತರಕ್ಕೆ ಸಮವಾಗಲು ಸೋಮುವಿನ ಕಟ್ಟಡದಲ್ಲಿ ಎಷ್ಟು ಮಹಡಿಗಳಿರಬೇಕು ಎಂದು ಕೊಟ್ಟಿದ್ದಾರೆ. ಈಗ ಇಲ್ಲಿ ನಾವು ಈ ಜಲಪಾತದ ಎತ್ತರಕ್ಕೆ ಸಮವಾಗುವಂತೆ ಸೋಮುವಿನ ಕಟ್ಟಡದಲ್ಲಿ ಎಷ್ಟು ಮಹಡಿಗಳಿರಬೇಕು ಎಂದು ಅಂದಾಜು ಲೆಕ್ಕವನ್ನು ಬರೆಯಬೇಕಾಗಿದೆ. ಜಲಪಾತದ ಎತ್ತರಕ್ಕೆ ಮಹಡಿಗಳ ಸಂಖ್ಯೆಯು ಸರಿಯಾಗಬೇಕು. ಈಗ ನಾವು ಕಟ್ಟಡದ ಎತ್ತರ 44 ಮೀಟರ್ ಇದೆ, ಜಲಪಾತದ ಎತ್ತರ 450 ಎಂದು ನೀವು ನೋಡಿದ್ದೀರಿ, ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ. ಆದ್ದರಿಂದ 44ರಿಂದ ನಾವು 450ಕ್ಕೆ ಭಾಗಿಸಬೇಕು. 44 ಭಾಗಿಸು 450. ಇಲ್ಲಿ 44 ಅಂದರೆ 44. 5ರಲ್ಲಿ 4 ಕಳೆದಾಗ 1 ಉಳಿದಿದೆ. 4ರಲ್ಲಿ 4 ಕಳೆದಾಗ 0. ಇಲ್ಲಿ 10 ಬಂದಿದೆ. 0ಯನ್ನು ನಾವು ಹಾಗೆ ತೆಗೆದುಕೊಂಡಿದ್ದೇವೆ. ಇಲ್ಲಿ 0ಗೆ ಇನ್ನೊಂದು 0ಯನ್ನು ಸೇರಿಸಿದಾಗ 100 ಬಂದಿದೆ. 100 ಬಿಂದು ಇಲ್ಲಿ 44 2 88. 100ರಲ್ಲಿ 88 ಕಳೆದಾಗ 12 ಬಂದಿದೆ. ಆದ್ದರಿಂದ ಇಲ್ಲಿ ನೀವು ನೋಡಬಹುದು 10.2 ನಾವು 11 ಎಂದು ತೆಗೆದುಕೊಳ್ಳೋಣ. ಹತ್ತಿರಕ್ಕೆ ಕಟ್ಟಡದ 10ರಷ್ಟು ಹೆಚ್ಚಿದೆ, ಅಥವಾ ಇಲ್ಲಿ 10 ಎಂದು ನಾವು ತೆಗೆದುಕೊಳ್ಳೋಣ. 10ರಷ್ಟು ಹೆಚ್ಚಿದೆ. ಆದ್ದರಿಂದ 11 × 10 = 110. ಇಲ್ಲಿ 110 ಮಹಡಿಗಳು ಇರಬೇಕು. ಇಲ್ಲಿ ಜಲಪಾತದ ಎತ್ತರಕ್ಕೆ ಸಮವಾಗಲು ಸೋಮುವಿನ ಕಟ್ಟಡದಲ್ಲಿರಬೇಕಾದ ಮಹಡಿಗಳ ಸಂಖ್ಯೆ 110 ಆಗಿದೆ. 110 ಮಹಡಿಗಳು ಇರಬೇಕು ಎಂದು ಬರೆದುಕೊಳ್ಳಿ. ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 1, 2 ಮತ್ತು 3ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋಗಳಲ್ಲಿ ಪೇಜ್ ನಂಬರ್ 4ರಿಂದ ಇನ್ನುಳಿದಂತಹ ಎಲ್ಲ ಪೇಜ್ಗಳಲ್ಲಿರುವ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 7ನೇ ತರಗತಿ ಗಣಿತ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ 7ನೇ ತರಗತಿ ಗಣಿತ ಭಾಗ 1 ಅಭ್ಯಾಸ ಪ್ರಶ್ನೋತ್ತರಗಳು ಇದನ್ನು ಗಮನಿಸಬಹುದಾಗಿದೆ.